ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫಸ್ಟ್ ಸ್ಟ್ಯಾಂಡರ್ಡ್ EVSನಲ್ಲಿ ಐ ಆ್ಯಂಡ್ ಮೈ ಫ್ಯಾಮಿಲಿ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಪ್ಲನೇಷನನ್ನು ನೋಡ್ತಾ ಹೋಗೋಣ ಮಕ್ಕಳ. ಇಲ್ಲಿ ನೋಡಿ, ಆಫ್ಟರ್ ಸ್ಟಡಿಂಗ್ ದಿಸ್ ಲೆಸನ್ ಯು ನೋ ದ ರಿಲೇಷನ್ಶಿಪ್ ವಿತ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ. ಈ ಲೆಸನ್ನ ನೀವು ಓದ್ತಾ ಕಲಿತಾ ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ್ಸ್ನ ರಿಲೇಷನ್ಶಿಪ್ ಬಗ್ಗೆ ನೀವು ತಿಳ್ಕೊಳ್ತೀರಾ. Realize the cooperation of the members of the family in doing the household work. ಹಾಗೆ ನಿಮಗೆ ತಿಳುವಳಿಕೆ ಬರುತ್ತೆ. ಯಾವ ರೀತಿಯಾದಂಥ ತಿಳುವಳಿಕೆ ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಕೋಆಪ್ರೇಟ್ ಮಾಡಿ ಮನೆ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು, ಯಾರಿಗೆ ಯಾವ ರೀತಿಯಾದಂಥ ಸಹಾಯ ಮಾಡಬೇಕನ್ನೋದನ್ನು ತಿಳ್ಕೊತೀರ ಮಕ್ಕಳ. ಐಡೆಂಟಿಫೈ ದ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅರೌಂಡ್. ನಿಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸ್ನ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ರಿಲೇಷನ್ಶಿಪ್ನ ಐಡೆಂಟಿಫೈ ಮಾಡೋದನ್ನು ಕಲಿತೀರಾ. ಸಪೋಸ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಆ ರೀತಿಯಾದಂತಹ ರಿಲೇಷನ್ನ ತಿಳ್ಕೊತೀರಾ. ನೆಕ್ಸ್ಟ್ ನೋಡಿ, ಲುಕ್ ಅಟ್ ದ ಪಿಕ್ಚರ್. ಇಲ್ಲಿರುವಂತಹ ಪಿಕ್ಚರ್ನ ನೋಡಿ ಮಕ್ಕಳ. ಇಲ್ಲಿ ಇವನ ಹೆಸರು ಸುನಿಲ್ ಅಂತ. ಇವ್ರ ಫ್ಯಾಮಿಲಿ ಬಗ್ಗೆ ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ದಿಸ್ ಈಸ್ ದ ಪಿಕ್ಚರ್ ಆಫ್ ಸುನಿಲ್ಸ್ ಫ್ಯಾಮಿಲಿ. ಆಲ್ ದ ಮೆಂಬರ್ಸ್ ಇನ್ ಹಿಸ್ ಫ್ಯಾಮಿಲಿ ಆರ್ ಹಿಯರ್. ನೇಮ್ ದ ಮೆಂಬರ್ಸ್ ಇನ್ ದಿಸ್ ಪಿಕ್ಚರ್. ಅಂದರೆ ಇದು ಸುನಿಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಪಿಕ್ಚರ್ ಆಗಿದೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ನಾವು ಹೇಳ್ತಾ ಹೋಗಬೇಕು. ಸಿ, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಫಾದರ್, ಮದರ್, ಬ್ರದರ್, ಎಲ್ಡರ್ ಸಿಸ್ಟರ್, ಯಂಗರ್ ಸಿಸ್ಟರ್. ಹಿ ಈಸ್ ದ ಬ್ರದರ್ ಆಫ್ ಎಲ್ಡರ್ ಬ್ರದರ್, ರೈಟ್? Next, move to the next page, children. Observe the pictures given below. Put right mark in the box provided if you have them in your family. ಮಕ್ಕಳ, ಇಲ್ಲಿ ಏನಂತಂದರೆ, ಇಲ್ಲಿ ಕೊಟ್ಟಿರೋಂತಹ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಮನೇಲಿ ಇತ್ತು ಅಂದರೆ ನೀವು ಅದನ್ನು ರೈಟ್ ಮಾರ್ಕ್ ಹಾಕಿ ತೋರಿಸ್ಬೇಕಾಗತ್ತೆ. ಓಕೆ, ಶಾಲ್ ಐ ನೇಮ್ ದೆಮ್? ಓಕೆ, ಸಿ ಹಿಯರ್, ಗ್ರ್ಯಾಂಡ್ ಫಾದರ್, elder brother, grandmother, elder sister, father, younger brother, mother and younger sister. Name the other members of your family apart from the above. ಅಂದರೆ ಇಲ್ಲಿರುವಂತಹ ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ನಿಮ್ಮ ಮನೇಲಿ ಏನಾದ್ರು ಎಕ್ಸ್ಟ್ರಾ ಮೆಂಬರ್ಸ್ ಇತ್ತು ಅಂದರೆ ಅದನ್ನು ಸಹ ನೀವು ಮೆನ್ಷನ್ ಮಾಡ್ಬೋದು. ಎಕ್ಸ್ಟ್ರಾ ಮೆಂಬರ್ಸ್ ಅಂತ ಹೇಳಿದ್ರೆ ದೊಡ್ಡಪ್ಪ, ಚಿಕ್ಕಪ್ಪ, ಅಂಕಲ್, ಆಂಟಿ, ಮಾಮ, ಅತ್ತೆ, ಈ ರೀತಿಯಾದಂತಹ ರಿಲೇಷನ್ಶಿಪ್ಪು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಜಾಯಿಂಟ್ ಫ್ಯಾಮಿಲಿ ಆಗಿದ್ದರೆ ನೀವು ಅವರ ಹೆಸರನ್ನು ಸಹ ಇಲ್ಲಿ ಬರಿಬೋದು ಮಕ್ಕಳ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪೇಜ್ ಹೋಗಿ, ಐಡೆಂಟಿಫೈ ಆ್ಯಂಡ್ ಟೆಲ್ ದ ಪೀಪಲ್ ಪ್ರೆಸೆಂಟ್ ಇನ್ ದ ಪಿಕ್ಚರ್ಸ್ ಗಿವನ್ ಬಿಲೋ. ಇಲ್ಲಿರುವಂತಹ ಪಿಕ್ಚರ್ಸಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ಹೇಳ್ತಾ ಹೋಗಬೇಕು ಮಕ್ಕಳ. ದಿಸ್ ಇಸ್ ದ ಫಸ್ಟ್ ಇಮೇಜ್, ಸೆಕೆಂಡ್ ಇಮೇಜ್ ಆ್ಯಂಡ್ ಥರ್ಡ್ ಇಮೇಜ್. ಫಸ್ಟ್ ಇಮೇಜ್ನಲ್ಲಿ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಫಾದರ್, ಮದರ್ ಆ್ಯಂಡ್ 2 ಚಿಲ್ಡ್ರನ್, ರೈಟ್? ನೆಕ್ಸ್ಟ್ ಸೆಕೆಂಡ್ ಇಮೇಜ್ನಲ್ಲಿ ಫಾದರ್, ಮದರ್ ಆ್ಯಂಡ್ 3 ಚಿಲ್ಡ್ರನ್. ಥರ್ಡ್ ಇಮೇಜಲ್ಲಿ ಫಾದರ್, ಮದರ್, 1 ಚೈಲ್ಡ್, ರೈಟ್? ನೆಕ್ಸ್ಟ್ ನೋಡಿ, ಸಿಂಗ್ ಆ್ಯಂಡ್ ಎಂಜಾಯ್. Sing to the tune. Father, mother, brother and sister, I love you all and I need you too. All together we sit to eat, we sit to talk and play the ball. ಇಲ್ಲೇನಾಗ್ತಿದೆ, ಫಾದರ್, ಮದರ್, ಬ್ರದರ್ ಆ್ಯಂಡ್ ಸಿಸ್ಟರ್ ಎಲ್ಲರೂ ಒಬ್ರಿಗೊಬ್ರು ತುಂಬ ಪ್ರೀತಿಸ್ತಾರೆ. ಅಂದರೆ ಒಬ್ರಿಗೊಬ್ರದ್ದು ರಿಕ್ವೈರ್ಮೆಂಟ್ ಕೂಡ ಇದೆ. ಎಲ್ಲರೂ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡ್ತಾರೆ, ಮಾತಾಡ್ತಾರೆ ಹಾಗೂ ಬಾಲ್ ಆಟವನ್ನು ಸಹ ಆಡ್ತಾರೆ. ಫಾದರ್ಸ್ ಫಾದರ್ ಈಸ್ ಮೈ ಗ್ರ್ಯಾಂಡ್ ಪಾ, ಮದರ್ಸ್ ಫಾದರ್ ಟು ಮೈ ಗ್ರ್ಯಾಂಡ್ ಪಾ. ಫಾದರ್ಸ್ ಮದರ್ ಈಸ್ ಮೈ ಗ್ರ್ಯಾಂಡ್ ಮಾ, ಮದರ್ಸ್ ಮದರ್ ಟು ಮೈ ಗ್ರ್ಯಾಂಡ್ ಮಾ. ಇಲ್ಲಿ ಫಾದರ್ಸ್ ಫಾದರ್ ಏನಾಗ್ತಾರೆ, ಗ್ರ್ಯಾಂಡ್ ಪಾ ಆಗ್ತಾರೆ. ಅಪ್ಪನ ತಂದೆ ಗ್ರ್ಯಾಂಡ್ ಪಾ. ಮದರ್ಸ್ ಫಾದರ್ ಅಂದರೆ ಅಮ್ಮನ ತಂದೆಯೂ ಸಹ ಗ್ರ್ಯಾಂಡ್ ಪಾ ಆಗ್ತಾರೆ. ಫಾದರ್ಸ್ ಮದರ್ ಈಸ್ ಮೈ ಗ್ರ್ಯಾಂಡ್ ಮಾ ಅಂದರೆ ಅಮ್ಮನ ತಾಯಿ ಗ್ರ್ಯಾಂಡ್ ಮದರ್ ಆಗ್ತಾರೆ, ಗ್ರ್ಯಾಂಡ್ ಮಾ ಅಂತ ಹೇಳ್ತೀವಿ. ಮದರ್ಸ್ ಮದರ್ ಟು ಮೈ ಗ್ರ್ಯಾಂಡ್ ಮಾ.
ಅಮ್ಮನ ತಾಯಿ ಸಹ ನಮಗೆ ಗ್ರ್ಯಾಂಡ್ ಮಾ ಆಗ್ತಾರೆ. ದಿಸ್ ಈಸ್ ದ ರಿಲೇಷನ್ಶಿಪ್. ಓಕೆ, ನೆಕ್ಸ್ಟ್ ಆನ್ಸರ್ ಅಂತ ಇದೆ. ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಮದರ್ಸ್ ಫಾದರ್? ಮದರ್ಸ್ ಫಾದರ್ ಏನಾಗ್ತಾರೆ? ಗ್ರ್ಯಾಂಡ್ ಪಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮದರ್ಸ್ ಫಾದರ್ ಟು ಮೈ ಗ್ರ್ಯಾಂಡ್ ಪಾ. ರೈಟ್. ನೆಕ್ಸ್ಟ್, ಹೌ ಈಸ್ ಯುವರ್ ಫಾದರ್ಸ್ ಮದರ್ ರಿಲೇಟೆಡ್ ಟು ಯು? ಫಾದರ್ಸ್ ಮದರ್ ಏನಾಗ್ತಾರೆ? ಗ್ರ್ಯಾಂಡ್ ಮಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಾದರ್ಸ್ ಮದರ್ ಈಸ್ ಮೈ ಗ್ರ್ಯಾಂಡ್ ಮಾ. ರೈಟ್. ನೆಕ್ಸ್ಟ್, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಮದರ್ಸ್ ಮದರ್? ಅಮ್ಮನ ತಾಯಿ ಸಹ ಗ್ರ್ಯಾಂಡ್ ಮಾ. ಮದರ್ಸ್ ಮದರ್ ಟು ಮೈ ಗ್ರ್ಯಾಂಡ್ ಮಾ. ಹೌ ಈಸ್ ಯುವರ್ ಫಾದರ್ಸ್ ಫಾದರ್ ರಿಲೇಟೆಡ್ ಟು ಯು? ಫಾದರ್ಸ್ ಫಾದರ್ ಅಂದರೆ ಅಪ್ಪನ ತಂದೆ ಸಹ ನಮಗೆ ಗ್ರ್ಯಾಂಡ್ ಪಾ ಆಗ್ತಾರೆ. ರೈಟ್ ಮಕ್ಕಳ, ಗೋ ಟು ದ ನೆಕ್ಸ್ಟ್ ಇಮೇಜ್. ಲುಕ್ ಎಟ್ ದೀಸ್ ಪಿಕ್ಚರ್ಸ್. ಟೆಲ್ ಹೂ ಹೆಲ್ಪ್ಸ್ ಯು ಡೂ ದೀಸ್ ವರ್ಕ್ಸ್ ಎವ್ರಿ ಡೇ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಪಿಕ್ಚರ್ಸ್ನ ನೋಡಿ. ಇದೆಲ್ಲ ಕೆಲಸಗಳನ್ನ ಮಾಡೋದಕ್ಕೆ ನಿಮಗೆ ಯಾರು ಸಹಾಯ ಮಾಡ್ತಾರೆ ಅನ್ನೋದನ್ನು ಬರಿಬೇಕಾಗತ್ತೆ ಮಕ್ಕಳ. ಓಕೆನಾ? ಟು ದ ನೆಕ್ಸ್ಟ್ ಪೇಜ್ ಮಕ್ಕಳ. ಲುಕ್ ಎಟ್ ದ ಪಿಕ್ಚರ್ಸ್. ಮ್ಯಾಚ್ ದ ವರ್ಕ್ಸ್ ವಿತ್ ದ ಪರ್ಸನ್ ಹೆಲ್ಪಿಂಗ್ ಬೈ ಡ್ರಾಯಿಂಗ್ ಲೈನ್ಸ್. ಇಲ್ಲಿ ಕೊಟ್ಟಿರುವಂತಹ ಕೆಲಸಗಳನ್ನ ಇಲ್ಲಿ ಕೊಟ್ಟಿರುವಂತಹ ಪಿಕ್ಚರಲ್ಲಿ ಯಾರ್ಯಾರು ಅದನ್ನು ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ಲೈನು ಡ್ರಾ ಮಾಡ್ತಾ ಮ್ಯಾಚ್ ಮಾಡಬೇಕಾಗತ್ತೆ ಮಕ್ಕಳ. ಓಕೆನಾ? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಗೋ ಟು ದ ನೆಕ್ಸ್ಟ್ ಪೇಜ್. ಲುಕ್ ಎಟ್ ದೀಸ್ ಪಿಕ್ಚರ್ಸ್. ವಾಟ್ ವರ್ಕ್ ಈಸ್ ಇನ್ ಪ್ರೋಗ್ರೆಸ್ ಇನ್ ದೀಸ್ ಪಿಕ್ಚರ್ಸ್? ಟೆಲ್ ಹೂ ಈಸ್ ಹೆಲ್ಪಿಂಗ್ ಹೂಮ್. ಅಂದರೆ ಇಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ, ಹಾಗೆ ಯಾರು ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬರಿಬೇಕಾಗತ್ತೆ. ಸಿ, ಮದರ್ ಈಸ್ ಕುಕಿಂಗ್, ಫಾದರ್ ಈಸ್ ಕಟಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಹೆಲ್ಪಿಂಗ್ ದ ಮದರ್. ಅಲ್ವಾ? ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ, ಅಪ್ಪ ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ರೈಟ್. ನೆಕ್ಸ್ಟ್ ಇಮೇಜಲ್ಲಿ ನೋಡಿ, ಸಿಸ್ಟರ್ ಇಲ್ಲಿ ಗಿಡವನ್ನು ನೆಡ್ತಾ ಇದ್ದಾರೆ. ಅದಕ್ಕೆ ಸಹಾಯ ಮಾಡೋದಕ್ಕೆ ಬ್ರದರ್ ಬಂದಿದ್ದಾರೆ. ಅವ್ರೇನು ಮಾಡ್ತಿದ್ದಾರೆ? ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಇದನ್ನು ಸಿಸ್ಟರ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಲುಕ್ ಎಟ್ ದೀಸ್ ಪಿಕ್ಚರ್ಸ್. ಪುಟ್ ರೈಟ್ ಮಾರ್ಕ್ ಫಾರ್ ದ ವರ್ಕ್ ಇನ್ ವಿಚ್ ಯು ಹೆಲ್ಪ್. ನೀನು ಯಾವ್ಯಾವ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತೀಯಾ? ಇಲ್ಲಿ ಕೊಟ್ಟಿರೋ ಇಮೇಜ್ಗಳಲ್ಲಿ ನೀನು ಯಾವ್ಯಾವ ಕೆಲಸಕ್ಕೆ ಹೆಲ್ಪ್ ಮಾಡ್ತೀಯ ಅನ್ನೋದನ್ನು ಬರೀಬೇಕಾಗತ್ತೆ. ನೀನು ಯಾವ ಕೆಲಸಕ್ಕೆ ಹೆಲ್ಪ್ ಮಾಡ್ತೀಯ ಅದ್ರ ಮುಂದೆ ನೀವು ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ ಮಕ್ಕಳ. ಸಿ, ಮದರ್ ಈಸ್ ಬ್ರಿಂಗಿಂಗ್ ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್. ಅಮ್ಮ ಏನು ಮಾಡ್ತಾ ಇದ್ದಾರೆ? ಮಾರ್ಕೆಟಿಂದ ವೆಜಿಟೇಬಲ್ಸ್ ತರ್ತಾ ಇದ್ದಾರೆ. ನೀವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋದಾದರೆ ಇಲ್ಲಿ ರೈಟ್ ಮಾರ್ಕ್ ಅಂತ ಹಾಕಬೇಕು. ಸೊ ಇಲ್ಲಿ ಇವರಿಬ್ಬರು ಕ್ಲೀನ್ ಮಾಡ್ತಾ ಇದ್ದಾರೆ. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಾಗಿರೋದ್ರಿಂದ ನೀವು ಯಾವುದೇ ರೀತಿಯ ಕ್ಲೀನಿಂಗು ಮಾಡ್ತೀರಾ ಅಂತ ನನಗೆ ಅನಿಸ್ತಿಲ್ಲ. ಸೊ ಇಫ್ ಯು ಆರ್ ಡೂಯಿಂಗ್ ಕ್ಲೀನ್ಲಿನೆಸ್ ಯು ಕ್ಯಾನ್ ಪುಟ್ ರೈಟ್ ಮಾರ್ಕ್ ಹಿಯರ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಅಜ್ಜಿಗೆ ಒಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ. ನೀವು ಸಹ ನಿಮ್ಮ ಅಜ್ಜಿಗೆ ಹೆಲ್ಪ್ ಮಾಡೋದಾದರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ. ಇಲ್ಲಿ ಮೆಡಿಸನ್ನ ಕೊಡ್ತಾ ಇದ್ದಾರೆ ಅಜ್ಜಿಗೆ. ಇಫ್ ಯು ಆರ್ ಡೂಯಿಂಗ್ ದಿಸ್ ವರ್ಕ್ ಯು ಕ್ಯಾನ್ ಪುಟ್ ರೈಟ್ ಮಾರ್ಕ್ ಹಿಯರ್. ಇಫ್ ನಾಟ್, ಲೀವ್ ಇಟ್ ಬ್ಲ್ಯಾಂಕ್. ಓಕೆ, ನೆಕ್ಸ್ಟ್ ಪೇಜ್ಗೆ ಹೋಗಿ ಮಕ್ಕಳ. ಲುಕ್ ಎಟ್ ದೀಸ್ ಪಿಕ್ಚರ್ಸ್. ಡ್ರಾ ಅ ಲೈನ್ ಟು ದ ವರ್ಕ್ ಯು ಡೂ. ಒನ್ ಈಸ್ ಡನ್ ಫಾರ್ ಯು. ಇಲ್ಲಿ ಬುಕ್ಸ್ನ ಅರೇಂಜ್ ಮಾಡ್ತಾ ಇದ್ದಾರೆ, ಪಾತ್ರೆ ತೊಳಿತಾ ಇದ್ದಾರೆ, ಬಟ್ಟೆ ಒಣಗಾಕ್ತಾ ಇದ್ದಾರೆ, ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ, ಇಲ್ಲಿ ಬಟ್ಟೆನ ವಾಶ್ ಮಾಡ್ತಿದ್ದಾರೆ, ಮತ್ತು ಇಲ್ಲಿ ಕಸವನ್ನು ಗುಡಿಸ್ತಾ ಇದ್ದಾರೆ. ಇಲ್ಲಿ 2 ಪಿಕ್ಚರ್ನ ಕೊಟ್ಟಿದ್ದಾರಲ್ಲ ಮಕ್ಕಳ, ಒಂದು ಬಾಯ್ ಒಂದು ಗರ್ಲ್ ಇದೆ. ನೀವು ಬಾಯ್ ಆದರೆ ಬಾಯ್ಗೆ ಲೈನ್ ಹಾಕಬೇಕಾಗತ್ತೆ, ಗರ್ಲ್ ಆದರೆ ಗರ್ಲ್ಗೆ ಲೈನ್ ಹಾಕಬೇಕಾಗತ್ತೆ. ನೀವು ಇಲ್ಲಿ ಯಾವ್ಯಾವ ಕೆಲಸವನ್ನು ಮಾಡ್ತೀರೋ ಅದಕ್ಕೆ ಲೈನ್ ಎಳಿತಾ ಹೋಗಬೇಕು ಮಕ್ಕಳ. ಓಕೆನಾ? ನೆಕ್ಸ್ಟ್ ಪೇಜ್ಗೆ ಹೋಗಿ ಮಕ್ಕಳ. ಪುಟ್ ರೈಟ್ ಮಾರ್ಕ್ ಆನ್ ದ ವರ್ಕ್ ಯು ಡೂ ಇನ್ ಸ್ಕೂಲ್. ಇಲ್ಲಿ ಕೊಟ್ಟಿರೋಂತಹ ಇಮೇಜ್ಗಳಲ್ಲಿ ನೀವು ಸ್ಕೂಲಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡ್ತೀರಾ ಅಂತ ರೈಟ್ ಮಾರ್ಕ್ ಹಾಕಬೇಕಾಗತ್ತೆ. ನೀವು ಬುಕ್ಸನ್ನು ಅರೇಂಜ್ ಮಾಡ್ತಿದ್ರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ. ಗಿಡಗಳಿಗೆ ನೀರನ್ನು ಹಾಕ್ತಾಯಿದ್ರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ. ಶಾಲೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಅರೇಂಜ್ಮೆಂಟ್ ಏನಾದರೂ ಮಾಡ್ತಾಯಿತ್ತು ಅಂದರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ. ಬ್ಲ್ಯಾಕ್ ಬೋರ್ಡ್ ಮೇಲೆ ನೀವೇನಾದರೂ ಬರೀತೀರ ಅನ್ನೋದಾದರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ.
ಟೀಚರ್ ಏನಾದರೂ ಹೇಳಿದಾಗ ನೀವು ಬ್ಲ್ಯಾಕ್ ಬೋರ್ಡ್ ಹತ್ರ ಬಂದು ಅಲ್ಲಿ ಏನಾದರೂ ಬರೆಯೋ ಕೆಲಸ ಮಾಡಿದರೆ ಟೀಚರ್ ಇರಬೇಕಾದ್ರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ. ನೀವು ನಿಮ್ಮ ಗೆಳೆಯ ಅಥವಾ ಗೆಳತಿಯರೊಂದಿಗೆ ಓದೋದಕ್ಕೆ ಕೂತ್ಕೊಳ್ತೀರಾ ಸ್ಕೂಲಲ್ಲಿ ಅನ್ನೋದಾದರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿ. ಇದ್ಯಾವುದೋ ನೀವು ಮಾಡೋದಿಲ್ಲ ಅನ್ನೋದಾದರೆ ಈ ಬಾಕ್ಸನ್ನು ಬ್ಲ್ಯಾಂಕ್ ಆಗಿಬಿಡಿ ಮಕ್ಕಳ. ಓಕೆನಾ? ನೆಕ್ಸ್ಟ್ ಪೇಜ್ಗೆ ಹೋಗಿ ಮಕ್ಕಳ. ಇಲ್ಲಿ ನೋಡಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸ್ಕೂಲಲ್ಲಿ ಮಕ್ಕಳಿರುವಂತಹ ಪಿಕ್ಚರು. ವಿತ್ ಹೂಮ್ ಡೂ ಯು ಈಟ್ ಇನ್ ಸ್ಕೂಲ್? ನೀವು ಯಾರ ಜೊತೆ ಕೂತ್ಕೊಂಡು ಶಾಲೆಯಲ್ಲಿ ಊಟವನ್ನು ಮಾಡ್ತೀರ ಅಂತನ ಇಲ್ಲಿ ಬರೀರಿ ಅವ್ರ ಹೆಸರನ್ನ. ಸಪೋಸ್ ಯು ಆರ್ ಈಟಿಂಗ್ ವಿತ್ ಯುವರ್ ಫ್ರೆಂಡ್ಸ್ ಮೀನ್ಸ್ ಯು ರೈಟ್ ಫ್ರೆಂಡ್ಸ್. ಇಫ್ ಯು ವಾಂಟ್ ಟು ಮೆನ್ಷನ್ ಎನಿ ನೇಮ್ ಯು ಕ್ಯಾನ್ ರೈಟ್ ದೇರ್ ನೇಮ್ ಹಿಯರ್. ಓಕೆ. ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಇದೆ ನೋಡಿ ಮಕ್ಕಳ. ಇಲ್ಲಿ ನೇಮ್ ದ ಫ್ರೆಂಡ್ಸ್ ನಿಯರ್ ಯುವರ್ ಹೌಸ್. ಇಲ್ಲಿ ಮಕ್ಕಳು ಶಾಲೆಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ನೀವು ಅಕ್ಕಪಕ್ಕದ ಮಕ್ಕಳ ಜೊತೆ ಆಟ ಆಡೋದಾದರೆ ನಿಮ್ಮ ಫ್ರೆಂಡ್ಸ್ ಹೆಸರನ್ನ ಇಲ್ಲಿ ಬರಿಬೇಕಾಗತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟ್ ಪೇಜ್ಗೆ ಹೋಗಿ ಮಕ್ಕಳ. ಸಿಂಗ್ ಆ್ಯಂಡ್ ಎಂಜಾಯ್. ವಿ ಆರ್ ಯಂಗ್, ವಿ ಆರ್ ಫ್ರೆಂಡ್ಸ್, ವಿ ಗೋ ಟು ಸ್ಕೂಲ್ ಟುಗೆದರ್, ವಿ ಲರ್ನ್ ಟುಗೆದರ್, ವಿ ಪ್ಲೇ ಟುಗೆದರ್, ವಿ ವರ್ಕ್ ಟುಗೆದರ್ ಆ್ಯಂಡ್ ಲವ್ ಒನ್ ಅನದರ್. ನೋಡಿ ಮಕ್ಕಳ, ಇಲ್ಲಿಗೆ ಈ ಲೆಸನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಪ್ಲನೇಷನ್ ಮುಕ್ತಾಯ ಆಗ್ತಾಯಿದೆ. ಮಕ್ಕಳ, ಈ ಲೆಸನಲ್ಲಿ ನೀವೇನೇನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರುವಂತಹ ರಿಲೇಷನ್ಶಿಪ್, ಮತ್ತು ನಿಮಗೆ ಯಾವ ಕೆಲಸ ಮಾಡೋದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ಯಾವ್ಯಾವ ಕೆಲಸಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ಮಾಡ್ತೀರಾ, ಮತ್ತು ಶಾಲೆಯಲ್ಲಿ ನೀವು ಯಾವ್ಯಾವ ರೀತಿಯ ಕೆಲಸಗಳನ್ನ ಮಾಡ್ತೀರಾ, ಮತ್ತು ನೀವು ಯಾರ ಜೊತೆ ಊಟಕ್ಕೆ ಕೂತ್ಕೊಳ್ತೀರಾ, ಅಕ್ಕಪಕ್ಕದ ಮನೆಯವ್ರ ಜೊತೆ ನಿಮ್ಮ ಫ್ರೆಂಡ್ಸು ಯಾರ್ಯಾರು ಅಂತ ಹೇಳಿ ಬರೆಯೋದನ್ನು ತಿಳ್ಕೊಂಡಿದ್ದೀರಾ ಮಕ್ಕಳ ಅಲ್ವಾ? ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮುಖಾಂತರ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಮಕ್ಕಳ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.